ಜಗದೀಶ್ ಅಂತೇಳಿ, ಏನು ಗಸ್ತು ಅರಣ್ಯ ಪಾಲಕ, ಬಂದರ್ ಗಸ್ತು. ಇವತ್ತು ಏನಾಯಿತು? ಈಗ ಆನೆ ಇಲ್ಲಿ ಪದ್ಮುಂಜ ಸೈಡ್ ಬಂದಿದೆ ಅಂತೇಳಿ ಒಂದು ಮಾಹಿತಿ ಬಂದಿದೆ. ಈಗ ಹಾಗೆ ನಾವು ಬಂದಿದ್ದೇವೆ ಇಲ್ಲಿ, ಎಲ್ಲ ಸಿಬ್ಬಂದಿಯವರು ಮತ್ತು ಅಧಿಕಾರಿಗಳೆಲ್ಲ ಇದ್ದೇವೆ. ಇದುವರೆಗೂ ಏನು ಎಲ್ಲಿದೆ ಅಂತೇಳಿ ನಮಗೆ ಮಾಹಿತಿ ಗೊತ್ತಾಗಿಲ್ಲ. ನೀವು ಇಲ್ಲಿ ಬಂದಾಗ ನಿಮಗೇನಾದರೂ ಅದರ ಬಗ್ಗೆ ಕ್ಲೋಸ್ ಇತ್ತಾ? ಸೌಂಡ್ ಒಂದೇನೋ ಹಿಂದು ಮರವನ್ನೊಂದು ರೂಢಿ ಹಾಕಿದೆ, ಸೌಂಡ್ ಬಂದಿದೆ ಅಂತೇಳಿ ಸ್ಥಳೀಯರು ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಇದು ಮಾಡ್ತಾಯಿದ್ದೇವೆ, ನೋಡ್ತೇವೆ. ಈಗ ಗೊತ್ತಾದ ತಕ್ಷಣ ನಾವು ಎಲ್ಲ ಸಿಬ್ಬಂದಿಗಳು ಸೇರಿ ಅದನ್ನು ಅರಣ್ಯ ಪ್ರದೇಶಕ್ಕೆ ಓಡಿಸುವಂಥ ಪ್ರಯತ್ನ ಮಾಡ್ತೇವೆ. ಸ್ಥಳೀಯರು ಏನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಯಾರೂ ಬೆಳಗ್ಗಿನ ಜಾವದಲ್ಲಿ ತೋಟಗಳಿಗೆ ಹೋಗೋದು ಬೇಡ. ಹಾಗೇನಾದ್ರು ಗೊತ್ತಾದರೆ ನಮಗೆ ಕೂಡಲೇ ಮಾಹಿತಿ ಕೊಟ್ಟರೆ ನಾವು ಎಲ್ಲ ಸಿಬ್ಬಂದಿಗಳು ಅಲ್ಲಿ ಬಂದು ಆನೆಯನ್ನು ಕಾಡಿಗೆ ಬೆನ್ನಟ್ಟುವಂಥ ಪ್ರಯತ್ನವನ್ನು ಮಾಡ್ತೇವೆ. 10 ದಿನದಿಂದ ಈ ಕಡೆ ಮಾಯ ಮತ್ತು ಬೆರಾಲು, ಬಂದರು ಈ ಕಡೆಯಿಂದ ಇದೇ ಸುದ್ದಿ ಆಗಿದೆ ಸರ್. ಯಾವ ರೀತಿ ಈಗ ಮಾಯದಲ್ಲಿ ಈಗ ಆನೆ ಅದು ಒಂದು ಗುಂಪಿಂದ ತಪ್ಪಿಸ್ಕೊಂಡು ಬಂದರೂ ಆನೆ ಆಗಿದೆ ಈಗ. ಈಗ ಸಾಧಾರಣವಾಗಿ ಎಲ್ಲೂ ಗೊತ್ತಾದ ಮಾಹಿತಿ ಪ್ರಕಾರ ಎಲ್ಲೂ ತೋಟದಲ್ಲಿ ಯಾವುದೇ ಹಾನಿ ಮಾಡಿಲ್ಲ. ಕೆಲವು ಕಡೆ ಬಾಳೆ ಗಿಡ ಮಾತ್ರ ತಿಂದಿದೆ ಅಂತೇಳಿ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಸದ್ಯಕ್ಕೆ ಅದು ಆನೆ ಯಾವುದೇ ತೊಂದರೆ ಮಾಡ್ತಾಯಿಲ್ಲ. ಅದಾಗಿಯೇ ಸಾಧಾರಣ ತೆರಳುವ ಸಾಧ್ಯತೆ ಇದೆ. ಹಾಗಾಗಿ ಜನಗಳೇನು ಮಾಡ್ಬೇಕಂದ್ರೆ ಈ ಸಂದರ್ಭದಲ್ಲಿ ಅದು ಬಂದಿದೆ ಅಂತೇಳಿ ಗರ್ನಲ್ಲಿ ಬಿಸಾಕೋದು ಅಥವಾ ಬೊಬ್ಬೆ ಹಾಕೋದು ಇದು ಮಾಡುವಂಥ ಪ್ರಯತ್ನ ಮಾಡೋದು ಬೇಡ. ಹಾಗೆ ಗೊತ್ತಾದ ತಕ್ಷಣ ನಮಗೆ ಮಾಹಿತಿ ಕೊಟ್ಟರೆ ನಾವು ಅದನ್ನು ಇದು ಮಾಡ್ತೀವಿ. ಈಗ ಅದೇ ಜನಗಳು ಗರ್ನಲ್ಲೆಲ್ಲ ಬಿಸಾಡಿದ್ರೆ ಏನು ಇದು ಎಫೆಕ್ಟ್ ಆಗುತ್ತೆ ಅಂತ? ಆನೆ ಗರ್ನಲ್ಲೆಲ್ಲ ಬಿಸಾಕಿದರೆ ಅದು ರೊಚ್ಚಿಗೆ ಹೇಳುವ ಸಾಧ್ಯತೆ ಇರ್ತದೆ. ಆಗ ಅದು ಅನಾವಶ್ಯಕವಾಗಿ ತಿನ್ನದೇ ಉಡಿ ಮಾಡಿ ನಷ್ಟ ಮಾಡುವಂಥ ಸಾಧ್ಯತೆ ಇರುವ ಕಾರಣ ಅದನ್ನು ಆ ಥರ ಎಲ್ಲ ಗರ್ನಲ್ಲಿ ಬಿಸಾಡೋದೆಲ್ಲ ಮಾಡೋದು ಬೇಡ ಅಂತ. ನಪ್ಪದಾರಿ ಚನಿಯಾಕಲ್ ತಡ್ಕೊಂಡಿದೆ ಆನೆ ಒಂದು ಇಲ್ಲಿ ಆಡಳಿತ ಮದಿಮೆ ಆಯ್ತು. ಯಾನೆ ಮುಲ್ಪ ಇಲ್ಲಿಗೆ ಯಾನೆ ಎನ್ನ ಊರು ಸುಳ್ಯ. ನಾನಿನ್ನು ಮಧ್ಯಾಹ್ನ ಗೀಡೆ ಬರ್ತೇನೆ. ಒಂಜಿ ಆಜಿ ಆಜರೆ ಗಂಟೆನಾಗ ಈ ಸೈಡ್ ಏನು ಬತ್ತಾನಾಗನೇ ಮೂಲ ಆನೆ ಉಂಡು, ಆನೆ ಬತ್ತಂಡಿಗೆ ಅಂದು ಹೊಂಡೇರು. ಒಂಜಿ ಆಜರೆ ಗಂಟೆನಾಗ ನಾಯಿ ಜೋರು ಬೊಬ್ಬೆ ಬಾಣ ಎಂತ ಬರ್ತಾನ ಇಂಚೆ ಇಡ್ತು ಆನೆ ಅರದ್ದೆ ನಾವು ಸೌಂಡ್ ಬರ್ತೇನೆ ಈ ಸೈಡ್ ಇರ್ತೀವಿ. ಇಂಚ ಆನೆ ಎಂದು ಗೊತ್ತಾಂಡು ಉಂಡು ಒಂದು ಕನ್ಫರ್ಮ್ ಮಾಡಿ ಅಂಚ ಒಂಚೂರು ಆಡೆ ಮುಟ್ಟ ಪೋತು ಅಂತ ಬರ್ತಾನಾಗ ಒಂಜಿ ಮಲ್ಲ ಮರನ ಮಗಿರ್ತಾನೆ ಅಂಚನೆ ಅವು ಹಿಂದಿದ ಮರ ಅಂದು ಗೆಸ್ ಮಾಡ್ತಾನೆ. ಅವಳು ಒಂಜಿ ಮರಿಯಾಲಟ್ಟು ಹೊಸರಾಪನ ಜಾಗ ಉಂಡು, ಆ ಭಾಗಟ್ಟು ಅಂತೆ ತಂಪು ಉಂಡು. ನೀರು ಪೈಪ್ ಆ ಹೊಸ ರೀತಿನಲ್ಲೊಂತೆ ತಂಪು ಉಂಟು. ಮುಂಚೆ ಅವಳು ಐತ ಸುತ್ತಲೂ ಈ ಬೈನೆ ಮರ ಸುಮಾರು ಮರಕ್ಕಲ್ಲ ಇಜ್ಜಿ ಅಡೆ ಪೋಯ್ಜಿ ಅಡೆ ಮುಟ್ಟ ಐಕ್ಕಿ ತುಂಬು ಚೂರು ಮುಟ್ಟ ಪೋತು ಪಿರ ಬತ್ತ ಅಡೆ ಪಾರ ಧೈರ್ಯ ಬತ್ತ ಅಂಚ ಮರ ಮಗಿರ್ಪನಾಗ ಆನೆಯಿಂದ ಕನ್ಫರ್ಮ್ ಮಾಡಿ ಸೌಂಡ್ ಬರ್ತದೆ. ಈಗ ಲಾಸ್ಟ್ ಬುಕ್ ಇಂತ ಬರ್ತಾನೆ ಬುಕ್ ಅರೆದನಕ್ಕೆ ಇಂಚ ಅದು ಬುಕ್ಕ ಕನ್ಫರ್ಮ್ ಮಾಡ್ತು. ಬುಕ್ಕ ಫಾರೆಸ್ಟ್ ದಾಖಲೆ ಬಂದೆ, ಫಾರೆಸ್ಟ್ ದಾಖಲೆ ಬರ್ತದೆ. 10 ದಿನಕ್ಕೆ ಧೈರ್ಯ ಬಂದಿದೆ. ಇವೆಲ್ಲ ಮುಟ್ಟ ಬತ್ತಂದಂಡ ಪಂಡ್ಲೆ ಬರ್ಪಾಂಕಲ್ಲ ಅಂದು ಬಂದೆ. ಇಂಚ ಅಕ್ಳು ಬತ್ತು ಅಂತ ಅರ್ಧ ಗಂಟೆ ಇತ್ತದು ಹೋಯ್ರು. ಒಂಜಿ ಆತ್ತೆ ಜವನಿಯರು ಮುಂಜೆ ಅಂತ ಜವನಿಯರು ಬರ್ತಿರ್ತಾರೆ. ಒಂದು 50 ಜನ ಇರ್ತದೆ ಹೊರಕ್ಕೆ ಸೇರ್ತಾರೆ. ಇಂಚಾತೆ ಇನ್ನು ಅವಳೆ ಪೂರ ಗ್ರೌಂಡ್ ಇಟ್ಟೆ ಅಲ್ಲೇ ಪೂರ ನಾಡೋದು ಮುಂಡೆ ಇತ್ತು. ಫಾರೆಸ್ಟ್ ದಾಖಲೆ ಪಿರ 2ನೇ ಸರ್ತಿ ಬರ್ತಾನೆ. 5 ಮುಲ್ಪ MLA ಶಾಸಕರು ಬರ್ತದೆ ಧೈರ್ಯ ಪಂಡದು.
affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ.